ನೈವಾತ್ರ ವಿಶ್ರಮಣಮೈಚ್ಛದ ವಿಶ್ರಮೋಸೌ ನಿಸ್ಸೀಮ ಪೌರುಷ ಬಲಸ್ಯ ಕುತಶ್ರಮೋಸ್ಯ ಆಶ್ಲಿಷ್ಯ ಪರ್ವತವರಂ ಸದದರ್ಶ ಗಚ್ಚನ್ ದೇವೈಸ್ತು ನಾಗಜನನೀಂ ಪ್ರಹಿತಾಂ ವರೇಣ ಜಿಜ್ಞಾಸುಭಿರ್ನಿಜ ಬಲಂ ತವ ಭಕ್ಷ್ಯಮೇತು ಯದ್ಯತ್ವಮಿಚ್ಛಸಿ ತದಿತ್ಯಮರೋದಿತಾಯಾಃ ಹಾಸ್ಯಂ ಪ್ರವಿಶ್ಯ ಸಪದಿ ಪ್ರವಿನಿಸೃತೋಸ್ಮಾದ್ ದೇವಾನನಂದಯದು ತಸ್ಮೃತಮೇಷು ರಕ್ಷನ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಸ್ವಲ್ಪ ಹಿಂದಿನ ಪಾಠದ ಸ್ಮರಣ ಮಾಡಿಕೊಂಡು ಇವತ್ತಿನ ಪಾಠವನ್ನು ಆರಂಭ ಮಾಡೋಣ. ಮುಖ್ಯಪ್ರಾಣದೇವರು ಸಾಗರದ ಮೇಲೆ ಹಾರುತ್ತಾ ಇದ್ದಾರೆ. ಹಾಗಾಗಿ ಮುಖ್ಯಪ್ರಾಣದೇವರು ಹಿಂದೆ ಆ ಮೈನಾಕ ಪರ್ವತದ ರೆಕ್ಕೆಯನ್ನ ಕಾಪಾಡಿ ಮೈನಾಕ ಪರ್ವತವನ್ನೇ ಕಾಪಾಡಿದ್ರು. ಕೇವಲ ರೆಕ್ಕೆಯನ್ನಲ್ಲ, ಮೈನಾಕ ಪರ್ವತವನ್ನ ಸಮುದ್ರದ ಮಧ್ಯದಲ್ಲಿ ಇಟ್ಟು ಬಿಟ್ಟು ಆ ಇಂದ್ರದೇವರ ವಜ್ರಾಯುಧದಿಂದ ರಕ್ಷಣೆ ಮಾಡಿದ್ರು. ಹಾಗಾಗಿ ಆ ಉಪಕಾರದ ಸ್ಮರಣೆ ಇತ್ತು. ಆ ಉಪಕಾರವನ್ನು ಪುನಃ ನೆನಪು ಮಾಡಿಕೊಂಡಂತ ಮೈನಾಕ ಪರ್ವತ ಈಗ ರಾಮದೇವರ ಕೆಲಸಕ್ಕೋಸ್ಕರ ಅಂತ ಹನುಮಂತ ಹೊರಟಿದ್ದಾನೆ. ಹನುಮಂತ ಬೇರೆ ಯಾರೂ ಅಲ್ಲ, ಸ್ವತಃ ಮುಖ್ಯ ಪ್ರಾಣದೇವರು, ಸ್ವತಃ ವಾಯುದೇವರು. ಪ್ರಾಣರಲ್ಲಿ ಪ್ರಾಣ, ಮುಖ್ಯ ಪ್ರಾಣ. ಪ್ರಾಣ ಅಂದ್ರೆ ಉಸಿರು. ಆ ಪ್ರಾಣರಲ್ಲಿಯೇ ಮುಖ್ಯವಾಗಿರ್ತಕ್ಕಂಥವನು. ದಶವಿಧ ಪ್ರಾಣರೆಲ್ಲ ಇದ್ದಾರೆ. ಆ ದಶವಿಧ ಪ್ರಾಣರು ಯಾರೆಲ್ಲ ಅಂತ ಹರಿಕಥಾಮೃತ ಸಾರದಲ್ಲಿ ಬಂದಿದೆ. ಹರಿಕಥಾಮೃತ ಸಾರ ಪಾಠಕ್ಕೆ ಬಂದವರಿಗೆ ಇದೆಲ್ಲ ನೆನಪಿರಬೇಕು. ಯಾರಿಗೆಲ್ಲ ನಾನು ಕೇಳ್ತೀನಿ, ಖಂಡಿತ ನಾನು ಹರಿಕಥಾಮೃತ ಸಾರ ಪಾಠಕ್ಕೆ ಯಾರೆಲ್ಲ ಬರ್ತಾ ಇದ್ದೀರೋ ಅವ್ರ ಹೆಸರುಗಳೆಲ್ಲ ನಂಗೆ ನೆನಪಿದೆ. ಸಾಮಾನ್ಯವಾಗಿ ಖಂಡಿತ ನಾನು ಕೇಳ್ತೀನಿ. ಅಂದ್ರೆ ನಿಮಗೆ ಇದು ನೆನಪಿದೆಯೋ ಇಲ್ಲೋ ಅಂತ ನಾನಾದ್ರೂ ಟೆಸ್ಟ್ ಮಾಡ್ಬೇಕಲ್ಲ. ಹಾಗಾಗಿ ನೆನಪಿಟ್ಕೊಂಡಿರ್ಬೇಕು ನೀವು. ಒಂದು ರೀತಿ ಟಾಸ್ಕ್ ಇದ್ದ ಹಾಗೆ ನಿಮಗಿದು. ಅಥವಾ ನಾನು ನೆಕ್ಸ್ಟ್ ಬರ್ತಕ್ಕಂಥ ಪಾಠದಲ್ಲಿ ಆದ್ರೂ ನಿಮ್ಗೆ ಕೇಳ್ತೀನಿ, ಯಾರಿಗಾದ್ರೂ ನೆನಪಿದೆಯಾ ಅಂತ. ಒಬ್ಬೊಬ್ಬರ ಹೆಸರಾದ್ರೂ ಖಂಡಿತ ಕೇಳ್ತೀನಿ. ಎಲ್ಲರೂ ಬರೆದಿಟ್ಕೊಳ್ಳಿ, ಅದನ್ನ ನೆನಪು ಮಾಡಿ ಇಟ್ಕೊಳ್ಳಿ, ಅದನ್ನ ಬರೆದಿಟ್ಕೊಳ್ಳಿ ಅಂತ ನಾನು ಹೇಳಿದ್ದೀನಿ. ದಶವಿಧ ಪ್ರಾಣರು ಯಾರು ಅಂತ. ಆ ಪ್ರಾಣರ ಹೆಸರೆಲ್ಲ ನಿಮಗೆ ನೆನಪಿರ್ಬೇಕು. ನಿಮಗೆ ಖಂಡಿತ ಅದನ್ನ ಕೇಳ್ತೀನಿ. ಅದನ್ನು ಹೀಗೆ ಪ್ರಾಣರಲ್ಲೇ ಪ್ರಾಣ, ಮುಖ್ಯ ಪ್ರಾಣ ಅಂತ. ಸ್ವತಃ ಬೇರೆ ಯಾರೂ ಅಲ್ಲ, ಸಾಮಾನ್ಯ ವ್ಯಕ್ತಿ ಅಲ್ಲ. ಹಿಂದೆ ನನಗೆ ಸಹಾಯ ಮಾಡಿದಂತ ವಾಯುದೇವರೇ ಬಂದಿದ್ದಾರೆ. ಹಾಗಾಗಿ ಆ ವಾಯುದೇವರ ಆ ಒಂದು ಕರುಣೆ, ಮಾಡಿದಂತ ಉಪಕಾರ ಎಲ್ಲವನ್ನೂ ನೆನಪು ಮಾಡಿಕೊಂಡ ಮೈನಾಕ ಪರ್ವತ ಈಗ ಸಹಾಯ ಮಾಡಬೇಕು ಅಂತ ಬಂದಿದೆ. ವಿಶ್ರಾಂತಿ, ನನ್ನ ಹತ್ರ ಸ್ವಲ್ಪ ವಿಶ್ರಾಂತಿ ಮಾಡಿ ಹೋಗ್ಲಿ. ಯಾಕಂದ್ರೆ ಲಂಕಾನಗರ ತುಂಬಾ ದೂರ ಇದೆ. ಮಾರ್ಗ ಮಧ್ಯದಲ್ಲಿ ಎಲ್ಲಿಯಾದ್ರೂ ಸ್ವಲ್ಪ ಸುಸ್ತಾಗಬಹುದೇನೋ. ಆದ್ರೂ ಮುಖ್ಯ ಪ್ರಾಣದೇವರಿಗೆ ಇದು ಬೇಡ ಅಂತ ಗೊತ್ತು. ಆದ್ರೂ ಕೂಡ ಮನಸ್ಸೊಂದು ಅಪೇಕ್ಷೆ, ಎಲ್ಲಿಯಾದ್ರೂ ಬರಬಹುದೇನೋ ಅಂತ. ಈಗ ಹಾಗೆ ಅಲ್ವಾ, ನಾವಿರ್ತಕ್ಕಂಥ ಊರಿಗೆ ಯಾರೋ ಒಬ್ರು ನಮಗೆ ತುಂಬಾ ಆತ್ಮೀಯರು ಬರ್ತಾ ಇದ್ದಾರೆ. ನಮಗೆ ಗೊತ್ತಿರುತ್ತೆ ಅವ್ರು ನಮ್ಮ ಮನೆಗೆ ಬರೋದಿಲ್ಲ, ಅವರಿಗೆ ಟೈಮ್ ತುಂಬಾ ಕಮ್ಮಿ ಇದೆ ಅಂತ. ಅಂದ್ರೆ ಅವ್ರಿಗೆ ನಮ್ಮ ಮೇಲೆ ಇಷ್ಟ ಇಲ್ಲ ಅಂತಲ್ಲ, ಅವರಿಗೂ ನಾವಂದ್ರೆ ಇಷ್ಟ, ನಮಗೂ ಅವರಂದ್ರೆ ಇಷ್ಟ. ಆದ್ರೂ ಕೂಡ ಕರಿತೀವಲ್ವಾ, ದಯವಿಟ್ಟು ನಮ್ಮ ಮನೆಗೆ ಬಂದು ಹೋಗಿ, ಒಂದ್ಸಲ ಬಂದ್ರಿ ಅಂದ್ರೆ ಬಂದು ಹೋಗಿ ಅಂತ. ನಮಗೆ ಬೇಕಾಗಿತ್ತು. ತುಂಬಾ ಜನ ನಾವು ಬೇರೆ ಬೇರೆ ಊರುಗಳಿಗೆ ಹೋದಾಗ, ಮೊನ್ನೆ ಸಮೇತ ಕೊಯಮತ್ತೂರಿಗೆ ಹೋಗಿದ್ವಿ. ಆಗ ಅಲ್ಲಿ ಸಿಕ್ಕಿರ್ತಕ್ಕಂಥ ನಮ್ಮ ಕೆಲವು ಸ್ಟೂಡೆಂಟ್ಸ್ ಎಲ್ಲ ಆಚಾರ್ಯ ದಯವಿಟ್ಟು ಮನೆಗೆ ಬಂದು ಹೋಗಿ ಆಚಾರ್ಯ ಅಂದ್ರೆ ಅದೊಂದು ಆತ್ಮೀಯತೆ. ಅದೊಂದು ಕೊಯಮತ್ತೂರಿಗೆ ಹೋದಾಗ ಅಥವಾ ಬೆಂಗಳೂರಿಗೆ ಹೋದಾಗ, ಚೆನ್ನೈಗೆ ಹೋದಾಗ ನಮ್ಮ ಸ್ಟೂಡೆಂಟ್ಸ್ ಗಳೆಲ್ಲ ಆಚಾರ್ಯ ಮನೆಗೆ ಬಂದು ಹೋಗಿ ಅಂತ ಅಕಸ್ಮಾತ್ ಎಲ್ಲರೂ ಸಿಕ್ಕಾಗ ಅದೊಂದು ಆತ್ಮೀಯತೆಯಿಂದ ಕರೀತಾರೆ. ಅವ್ರಿಗೆ ಗೊತ್ತಿರುತ್ತೆ ಬರ್ಲಿಕ್ಕೆ ಆಗೋದಿಲ್ಲ ಅಂತ. ಆದ್ರೂ ಕೂಡ ಎಲ್ಲಾದ್ರೂ ಒಂದು ಮನಸ್ಸಲ್ಲಿ ನಮ್ಮ ಆಚಾರ್ಯರು ಅಥವಾ ನಮ್ಮ ಸಂಬಂಧಿಗಳು ಅಥವಾ ನಮ್ಮ ಅಣ್ಣ ತಮ್ಮಂದಿರು, ನಮ್ಮ ಸಿಸ್ಟರ್ಸ್ಗಳು ಎಲ್ಲಿಯಾದ್ರೂ ಬರ್ಬಹುದೇನೋ ಅನ್ನೋ ಅಪೇಕ್ಷೆ ಪ್ರತಿಯೊಬ್ಬರಿಗೂ ಇರ್ತದೆ. ಅದಿರಬೇಕು ಕೂಡ. ಅವ್ರು ಬರ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ನಾವು ಕರಿಬೇಕು. ಆ ಮನದಲ್ಲಿ ಆ ಹಂಬಲತೆ ಇರಲೇಬೇಕು. ಹಾಗೆಯೇ ಮೈನಾಕ ಪರ್ವತಕ್ಕೆ ಮುಖ್ಯ ಪ್ರಾಣದೇವರು ಬರೋದಿಲ್ಲ ಅಂತ ಗೊತ್ತಿದ್ರು ಕೂಡ ಪ್ರೀತಿಯಿಂದ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಮನಸ್ಸಲ್ಲೊಂದು ಬಯಕೆ ಇದೆ, ನನ್ನಲ್ಲಿ ಬರಬೇಕು, ಬಂದು ವಿಶ್ರಾಂತಿ ಪಡೆದು ಹೋಗಬೇಕು ಅಂತ. ಮೈನಾಕ ಪರ್ವತ ಎದ್ದು ಬಂತು ಅನ್ನೋ ವಿಚಾರವನ್ನು ನಾವು ಸ್ಮರಣೆ ಮಾಡ್ಕೊಂಡಿದ್ವಿ. ನೈವಾತ್ರ ವಿಶ್ರಮಣಮೈಚ್ಛದ ವಿಶ್ರಮೋಸು ನಿಸ್ಸೀಮ ಪೌರುಷ ಬಲಸ್ಯ ಕುತಶ್ರಮೋಸ್ಯ ಆಶ್ಲಿಷ್ಯ ಪರ್ವತವರಂ ಸದರ್ಶ ಗಚ್ಚನ್ ದೇವೈಸ್ತು ನಾಗಜನನೀಂ ಪ್ರಹಿತಾಂ ವರೇಣ. ಇಷ್ಟೆಲ್ಲ ಆದ್ಮೇಲೆ ಮುಖ್ಯ ಪ್ರಾಣದೇವರು ಬಂದ್ರು, ಮೈನಾಕ ಪರ್ವತವನ್ನು ನೋಡಿದ್ರು. ಬಂಗಾರಮಯವಾಗಿರ್ತಕ್ಕಂಥ ಮೈನಾಕ ಪರ್ವತ ಬೇಕಾದಷ್ಟು ಸುಖ ಸುಪ್ಪತ್ತಿಗೆ ಇದೆ ನೋಡಿ. ಮೈನಾಕ ಪರ್ವತವೇ ಸಂಪೂರ್ಣವಾಗಿ ಬಂಗಾರಮಯ. ಅಂದ್ರೆ ಆ ಮೈನಾಕ ಪರ್ವತದ ಬಳಿ ಎಲ್ಲವೂ ಇದೆ ಅಂತ ಅರ್ಥ ಆಯ್ತು. ಎಲ್ಲವೂ ಇದೆ. ಏನ ಸುಖ ಸಂಪತ್ತಿಗೆ ಬೇಕೋ ಎಲ್ಲವೂ ಇದೆ.
ಮುಖ್ಯ ಪ್ರಾಣದೇವರು ಮನಸ್ಸು ಮಾಡಿದ್ರೆ ಆರಾಮಾಗೊಂದು 2-3 ದಿವಸ ಆರಾಮಾಗಿ ರೆಸ್ಟ್ ಮಾಡಿ ಒಳ್ಳೆ ಊಟವನ್ನ ಮಾಡಿ ಒಳ್ಳೆ ರೆಸ್ಟ್ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಆದ್ರೆ ಅವರಿಗೆ ನೆನಪಿದೆ, ನಾನು ಯಾವ ಕೆಲಸಕ್ಕೆ ಹೊರಟಿದ್ದೀನಿ, ನಾನು ಯಾವ ಕೆಲಸಕ್ಕೆ ಹೊರಟಿದ್ದೀನಿ, ಯಾರ ಕೆಲಸಕ್ಕೆ ಹೊರಟಿದ್ದೀನಿ? ಸೀತೆಯನ್ನು ಹುಡುಕ್ಲಿಕ್ಕೆ ಹೊರಟಿದ್ದೀನಿ. ಸೀತೆಯನ್ನು ಹುಡುಕುವಂಥದ್ದು ಇದು ಯಾರು ಕೊಟ್ಟಂತ ಕೆಲಸ? ನನಗೆ ಸಾಕ್ಷಾತ್ ರಾಮದೇವರು ಕೊಟ್ಟಂತ ಕೆಲಸ, ಇದು ಭಗವಂತನ ಕೆಲಸ. ಹಾಗಾಗಿ ನಾನು ಇಲ್ಲಿ ರೆಸ್ಟ್ ತಗೊಳ್ಬೇಕಾ? ತಗೊಳ್ಬಾರ್ದು. ಮನಸ್ಸಿಗೆ ಫಸ್ಟ್ ಆಫ್ ಆಲ್ ಆಗಿ ಅವರಿಗೆ ಯೋಚನೆಯೇ ಬರಲಿಲ್ಲ, ನಾನು ರೆಸ್ಟ್ ಮಾಡಬೇಕು. ಮೈನಾಕ ಪರ್ವತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾನೆ, ಕೇಳ್ಕೊಂಡಿದ್ದಾನೆ, ನನ್ನಲ್ಲಿ ಬಂದು ವಿಶ್ರಾಂತಿ ಮಾಡಿ ಅಂತ. ಯಾಕಂದ್ರೆ ನೀವು ಹಿಂದೆ ನನಗೆ ಅಷ್ಟು ಸತ್ಕಾರ್ಯವನ್ನ, ನನಗೆ ಅಷ್ಟು ರಕ್ಷಣೆಯನ್ನ ಮಾಡಿದ್ದೀರಿ. ಸತ್ಕಾರ್ಯವನ್ನ ಮಾಡತಕ್ಕಂಥದ್ದು, ಪ್ರತ್ಯುಪಕಾರವನ್ನ ಮಾಡುವಂಥದ್ದು ಅದು ನಾನು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ. ಹಾಗಾಗಿ ವಾಯುದೇವರೇ, ಆಂಜನೇಯನೇ, ಬಂದು ನನ್ನಲ್ಲಿ ಆತಿಥ್ಯವನ್ನು ಸ್ವೀಕಾರ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾನೆ. ಈ ಕಡೆ ಇವನಿಗೂ ಬೇಜಾರು ಮಾಡ್ಲಿಕ್ಕಿಲ್ಲ. ಹಾಗಂತ ಹೋಗ್ಲಿ ಆರಾಮಾಗಿ ವಿಶ್ರಾಂತಿ ಮಾಡ್ಕೊಂಡು ಹೋಗೋಣ ಅಂದ್ರೆ ಆಲ್ರೆಡಿ ತುಂಬಾ ಲೇಟ್ ಆಗಿದೆ. ರಾಮದೇವರು, ಲಕ್ಷ್ಮಣ ಅವರಿಬ್ಬರು ಹುಡುಕಿ ಬಿಟ್ಟು ಅದಾದ ನಂತರ ಅವರಿಗೆ ಆಂಜನೇಯ ದೇವರು ಸಿಕ್ಕಿ, ಅದಾದ್ಮೇಲೆ ಸುಗ್ರೀವ ಸಿಕ್ಕಿ, ಆ ಸುಗ್ರೀವ ವಾಲಿಯೊಟ್ಟಿಗೆ ಹೋರಾಟ ಮಾಡಿ ಅದೆಲ್ಲ ಆದ್ಮೇಲೆ ಈಗ ಸೀತೆಯನ್ನ ಹುಡುಕಬೇಕು. ಯಾರು ಹುಡುಕ್ತಾರೆ, ಎಲ್ಲಿದ್ದಾಳೆ ಅಂತ ಗೊತ್ತಾಗಬೇಕು. ಗೊತ್ತಾದ ಮೇಲೆ ಯಾರು ಹೋಗ್ತಾರೆ ಅಂತ ಗೊತ್ತಾಗಬೇಕು. ಅದಾದ ಮೇಲೆ ಮುಖ್ಯ ಪ್ರಾಣನೇ ಹೋಗ್ತಾ ಇದ್ದಾನೆ ಅಂತ ಎಲ್ಲರೂ ನಿರ್ಣಯ ಮಾಡಿದ್ರು. ಅಂದ್ರೆ ಈ ಅವಧಿಯಲ್ಲಿ ತುಂಬಾ ಸಮಯ ಆಲ್ರೆಡಿ ಕಾಲ ಹರಣವಾಗಿ ಹೋಗಿದೆ. ಸೀತೆ ಇಲ್ಲದೆ ರಾಮನಿಗೆ ತುಂಬಾ ದುಃಖ ಆಗ್ತಾ ಇದೆ. ವಾಸ್ತವಿಕವಾಗಿ ಸೀತೆ ಇಲ್ಲದೆ ರಾಮದೇವರಿಗೆ ದುಃಖ ಏನೂ ಇಲ್ಲ. ಆದ್ರೂ ಕೂಡ ಮುಖ್ಯ ಪ್ರಾಣದೇವರು ಇಲ್ಲಿ ಒಂದು ನಮಗೊಂದು ಉಕ್ತಿಯನ್ನ, ನಮಗೊಂದು ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದಾರೆ, ನೀತಿಯನ್ನು ತಿಳಿಸಿಕೊಡ್ತಾ ಇದ್ದಾರೆ. ದೇವರ ವಿಚಾರದಲ್ಲಿ ಲೇಟ್ ಮಾಡಬಾರದು ಅಂತ. ಮನುಷ್ಯರಿಗಿರ್ತಕ್ಕಂಥ ಮೂರ್ಖತನ ಅದು ಅದರಲ್ಲಿ ಇದು ಕೂಡ ಒಂದು ಅಂತ. ನಾವು ಎಲ್ಲವನ್ನೂ ಮಾಡ್ತೇವೆ, ದೇವರ ವಿಚಾರ ಒಂದನ್ನು ಬಿಟ್ಟು ಎಲ್ಲಾ ವಿಚಾರಗಳನ್ನ ಫಾಸ್ಟ್ ಆಗಿ ಮಾಡ್ತಾ ಇರ್ತೇವೆ. ನನಗೇನಾದ್ರೂ ಒಂದು ವಸ್ತು ಬೇಕು, ನನಗೇನೋ ಬಂಗಾರ ಬೇಕು ಅಂದ್ರೆ ಅದನ್ನ ಗಂಡನ ಹತ್ರ ಹೇಳಿಬಿಟ್ಟು ಅದನ್ನ ಹೇಗೆ ತರಿಸ್ಕೊಳ್ಬೇಕು ಅನ್ನೋ ಮೆಥಡ್ ಹೆಣ್ಮಕ್ಳಿಗೆಲ್ಲ ಗೊತ್ತು. ಹಾಗೆ ಗಂಡನಿಗೂ ಯಾವುದೋ ಒಂದು ಪದಾರ್ಥ ತಿನ್ನಬೇಕು ಅಂದ್ರೆ ಅದನ್ನ ತನಗೆ ಬೇಕಾದಲ್ಲಿ ಹೋಗಿ ಹೇಗೆ ತಗೊಂಡು ಬಂದುದನ್ನು ಅನುಭವಿಸಬೇಕು, ಹೇಗೆ ತಿನ್ನಬೇಕು ಅನ್ನೋದು ಪುರುಷನಿಗೂ ಗೊತ್ತು. ಒಟ್ಟು ತಮ್ಮ ತಮ್ಮ ಅನುಕೂಲಗಳಿಗೆ ಎಷ್ಟೇ ದೂರ ಬೇಕಾದ್ರೂ ಹೋಗ್ತಾರೆ. ಅದು ಎಲ್ಲೇ ಹೋಗಿ ಬೇಕಾದ್ರೂ ತಗೊಂಡು ಬರ್ತಾರೆ, ಅದೆಲ್ಲೇ ಬೇಕಾದ್ರೂ ಹೋಗಿ ಅದನ್ನ ಹೇಗೆ ತರೋದನ್ನು ಕೂಡ ಗೊತ್ತಿರ್ತದೆ. ಆದ್ರೆ ದೇವರ ವಿಚಾರ ಬಂತು, ಮನೆಯಲ್ಲಿ ದೇವರಿಗೆ ಏನೋ ಒಂದು ಬೇಕು ಅಂದ್ರೆ ಅದನ್ನು ಮರೆತು ಹೋಗ್ತಾರೆ. ಅದು ನೆನಪಿಗೆನೇ ಬರೋದಿಲ್ಲ. ಮನೆಯಲ್ಲಿ ದೇವರಿಗೆ ಹೂವಿಲ್ಲ ಅಂತ ಗೊತ್ತಿರುತ್ತೆ, ಹೂ ತರಬೇಕು ಮನೆಯಲ್ಲಿ, ಅಥವಾ ದೇವರಿಗೆ ನೈವೇದ್ಯಕ್ಕೋ ಅಥವಾ ತುಪ್ಪ ಇಲ್ಲ. ಆದ್ರೆ ನಾವು ಇಂಥ ವಿಚಾರಗಳು ಡಿಲೇ ಮಾಡ್ತಾ ಬರ್ತೀವಿ. ಎಲ್ಲಾ ವಿಚಾರಗಳಲ್ಲೂ ಮುಂದುವರೆದು ದೇವರ ವಿಚಾರದಲ್ಲಿ ದೇವರೇ ಅಲ್ವಾ, ಪರವಾಗಿಲ್ಲ ನಡೆಯುತ್ತೆ ಬಿಡಿ ಅಂತ. ಮತ್ತೆ ನಾಳೆ ತೊಂದರೆ ಆಯ್ತು, ನಾಡಿದ್ದು ತೊಂದರೆ ಆಯ್ತು, ಅಥವಾ ಎಲ್ಲೋ ದೇವಸ್ಥಾನಗಳಿಗೆ ಹೋಗ್ಬೇಕು, ನಾಳೆ ಹೋದ್ರೆ ಆಯ್ತು, ನಾಡಿದ್ದು ಹೋದ್ರೆ ಆಯ್ತು. ಕುಲದೇವರಿಗೆ ಹೋಗ್ಬೇಕು, ನಾಳೆ ಹೋದ್ರೆ ಆಯ್ತು, ನಾಡಿದ್ದು ಹೋದ್ರೆ ಆಯ್ತು, ಇನ್ನೊಂದು ವರ್ಷ ಬಿಟ್ಟು ಹೋದ್ರೆ ಆಯ್ತು. ಇಂಥ ವಿಚಾರದಲ್ಲಿ ಸೋಂಬೇರಿತನವನ್ನ ಮಾಡ್ತೇವೆ. ಹಾಗಾಗಿ ಮುಖ್ಯ ಪ್ರಾಣ ದೇವರು ಎಚ್ಚರ ಮಾಡ್ತಾ ಇದ್ದಾರೆ. ನೋಡಿ ಮುಂದುಗಡೆ 5 ಸ್ಟಾರ್ ಹೋಟೆಲ್ ಅಲ್ಲ, ಅದಕ್ಕಿಂತ ದೊಡ್ಡ ಆತಿಥ್ಯ ಸಿಗುವಂತದ್ದಲ್ಲಿ ಮೈನಾಕ ಪರ್ವತದಲ್ಲಿ. ಈಗಿನ 5 ಸ್ಟಾರ್ ಹೋಟೆಲ್ಗಳು ಏನೂ ಇಲ್ಲ. ನಾವೆಲ್ಲಿಗಾದ್ರೂ ಟ್ರಾವೆಲ್ ಮಾಡಬೇಕಾದಾಗ ಮಧ್ಯದಲ್ಲಿ ಯಾವುದಾದ್ರು ಹೋಟೆಲ್ಗಳಲ್ಲೋ ಎಲ್ಲೋ ಒಂದು ಯಾತ್ರಿಕರ ಭವನದಲ್ಲಿ ಸ್ಟೇ ಮಾಡಿ ಹೋಗ್ತೇವೆ, ಅಥವಾ ಮಠ ಮಂದಿರಗಳಲ್ಲಿ ಸ್ಟೇ ಮಾಡಿ ಮುಂದೆ ಹೋಗ್ತೇವೆ. ಮುಖ್ಯ ಪ್ರಾಣದೇವರಿಗೆ ಸ್ವತಃ ದೊಡ್ಡ 5 ಸ್ಟಾರ್ ಹೋಟೆಲ್ ಏನು, ಅದಕ್ಕಿಂತ ದೊಡ್ಡ ಸುಪ್ಪತ್ತಿಗೆ ಇರತಕ್ಕಂಥ ಮೈನಾಕ ಪರ್ವತನೇ ಬಂದಿದೆ, ನನ್ನಲ್ಲಿ ವಿಶ್ರಾಂತಿ ಮಾಡಿ ಅಂತ, ಟೇಕ್ ರೆಸ್ಟ್ ಅಂತ. ಮುಖ್ಯ ಪ್ರಾಣದೇವರು ಹೇಳ್ತಾ ಇದ್ದಾರೆ, ಇಲ್ಲಪ್ಪ, ನಾನು ಇಲ್ಲಿ ರೆಸ್ಟ್ ಮಾಡ್ಲಿಕ್ಕೋಸ್ಕರ ಬಂದವನಲ್ಲ, ಇನ್ನು ಮುಂದೆ ತುಂಬಾ ಕೆಲಸ ಬಾಕಿ ಇದೆ. ಸೀತೆಯನ್ನ ನೋಡಬೇಕು, ರಾಮದೇವರು ಕೊಟ್ಟಿರ್ತಕ್ಕಂಥ ಅಂಗುರವನ್ನು ಅಲ್ಲಿ ಕೊಟ್ಟು ಬರಬೇಕು, ಇನ್ನೂ ತುಂಬಾ ಕೆಲಸ ಬಾಕಿ ಇದೆ. ಹಾಗಾಗಿ ಇಂಥ ಕೆಲಸಕ್ಕೆ ಹೊರಟಿದ್ದೀನಿ. ಇದು ಭಗವಂತನ ಕೆಲಸ, ದೇವರ ಕೆಲಸ. ಹಾಗಾಗಿ ದೇವರ ಕೆಲಸದಲ್ಲಿ ಡಿಲೇ ಮಾಡೋ ಹಾಗಿಲ್ಲ. ನಾನೇನೋ ಪ್ರತ್ಯೇಕವಾಗಿ ಬಂದಿದ್ದೀನಿ ಅಂದ್ರೆ ಬೇಕಾದಷ್ಟು ನಾನಿಲ್ಲಿ ಎಂಜಾಯ್ ಮಾಡಬಹುದಿತ್ತು, ಸುಖವಾಗಿರ್ಬಹುದಿತ್ತು, ಒಂದು ದಿವಸ ಏನು ವರ್ಷಗಟ್ಟಲೆ ಇರ್ಬೋದಾಗಿತ್ತು. ಆದ್ರೆ ನಾನಿಲ್ಲಿ ಬಂದಿರೋದು ಯಾರ ಕೆಲಸಕ್ಕೋಸ್ಕರ? ನಾನು ಬಂದಿರುವಂತದ್ದು ಭಗವಂತನ ಕೆಲಸಪ್ಪ. ಸೀತೆಯನ್ನು ಹುಡುಕಬೇಕಾಗಿದೆ. ರಾಮದೇವರಿಗೆ ತುಂಬಾ ದುಃಖದಲ್ಲಿದ್ದಾರೆ ಅವರು. ಎಲ್ಲರೂ ನನ್ನ ಮೇಲೆ ಒಂದು ನಂಬಿಕೆ ಇಟ್ಟಿದ್ದಾರೆ. ಹನುಮಂತ ಹೋಗ್ತಾನೆ, ಸೀತೆಯನ್ನ ನೋಡ್ಕೊಂಡು ಬರ್ತಾನೆ, ಸೀತೆಯ ವಿಚಾರವನ್ನ ಬಂದು ಎಲ್ಲರಿಗೂ ತಿಳಿಸ್ತಾನೆ ಅನ್ನೋ ನಂಬಿಕೆಯನ್ನ ಎಲ್ಲರೂ ನನ್ನ ಮೇಲೆ ಇಟ್ಟಿದ್ದಾರೆ. ಅಂತ ನಂಬಿಕೆಯನ್ನ ನಾನು ಹುಸಿ ಮಾಡ್ಲಿಕ್ಕಾಗುದಿಲ್ಲ. ನೋಡಿ, ಹನುಮಂತನ ಈ ಒಂದು ಥಾಟ್ ಎಲ್ಲರಿಗೂ ಬರಬೇಕು. ಹನುಮಂತನ ನಿಯತ್ತಾಗ್ಲಿ, ಆ ಹನುಮಂತ ದೇವರ ಕಾರ್ಯವೈಖರಿ ಆಗಿರ್ಲಿ, ಒಂದು ಕೆಲಸ ಅಂತ ಒಪ್ಪಿಸಿಕೊಂಡ ಮೇಲೆ ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನ ನಾವು ಮುಖ್ಯ ಪ್ರಾಣದೇವರನ್ನು ನೋಡಿ ಕಲಿಬೇಕು. ಇದು ಪ್ರತಿಯೊಬ್ಬರಿಗೂ ಇನ್ಸ್ಪೈರ್ ಆಗ್ತಕ್ಕಂಥ ವಿಚಾರ, ಇನ್ಸ್ಪಿರೇಷನ್ ಆಗಿರ್ತಕ್ಕಂಥ ವಿಚಾರ ಇದೆಲ್ಲ. ಮುಖ್ಯ ಪ್ರಾಣದೇವರನ್ನು ನೋಡಿ ನಾವು ಕಲಿಬೇಕು. ನೋಡಿ, ಎದುರುಗಡೆ ಸುಖದ ಸಂಪತ್ತಿಗೆ ಇದೆ,
ಆದ್ರೂ ಕೂಡ ಮೈನಾಕಕ್ಕೆ ಹೇಳ್ತಾ ಇದ್ದಾನಂತೆ, ನೀನೇ ನನಗೆ ಅಕ್ಕರೆ ತೋರಿಸ್ತಾ ಇದ್ದಿ, ರೆಸ್ಟ್ ಮಾಡು ಅಂತ. ನನಗೆ ತುಂಬಾ ಸಂತೋಷ ಆಗ್ತಾ ಇದೆ, ಅದಕ್ಕೆ ನಾನೇನ್ ಮಾಡ್ತೀನಿ ಗೊತ್ತಾ, ಒಂದು ಅಪ್ಪುಗೆ ಕೊಡ್ತೀನಿ ಅಂತ ಅಪ್ಕೊಳ್ತಾ ಇದ್ದಾನಂತ, ಒಂದು ಹಗ್ಗ ಕೊಡ್ತಾ ಇದ್ದಾನೆ. ಮುಖ್ಯ ಪ್ರಾಣದೇವರು ಹನುಮಂತ ಆ ಮೈನಾಕ ಪರ್ವತವನ್ನು ಜೋರಾಗಿ ಆಲಂಗನೆ ಮಾಡಿಕೊಂಡು, ಆವಾಗ ಮೈನಾಕಕ್ಕೂ ಸಂತೋಷ ಆಯಿತು. ತನ್ನ ಬಳಿ ಇರಲಿಲ್ಲ ಅನ್ನೋ ಯೋಚನೆ ಬರಲೇ ಇಲ್ಲ. ಅಟ್ಲೀಸ್ಟ್ ನನಗೊಂದು ಹಗ್ಗ ಕೊಟ್ಟನಲ್ವಾ, ಸ್ವತಃ ಮುಖ್ಯ ಪ್ರಾಣನ ಅಪ್ಪಿಕೊಳ್ತಾ ಇದ್ದಾನೆ. ಮುಖ್ಯ ಪ್ರಾಣನ ಅಪ್ಪುಗೆಯ ಮುಂದೆ ಅಲ್ವಾ ನಾವೆಲ್ಲ ದೇವರ ಒಂದು ಕರುಣೆ, ದೇವರ ಒಂದು ದೃಷ್ಟಿ ನಮ್ಮ ಮೇಲೆ ಬೀಳಲಿ ಅಂತ ಕಾಯ್ತಾ ಇರ್ತೀವಿ. ಅಂತ ಸಂದರ್ಭದಲ್ಲಿ ದೇವರೇ ನಮ್ಮನ್ನ ಅಪ್ಕೊಂಡ್ರೆ ಎಷ್ಟು ಸಂತೋಷ ಆಗ್ತದೆ. ಅಂತ ಸಂತೋಷ ಮೈನಾಕ ಪರ್ವತಕ್ಕೆ ಆಯ್ತು ಅಂತ. ಮೈನಾಕಕ್ಕೆ ದುಃಖ ಇತ್ತು, ಹಿಂದೆ ನನಗೆ ಅಷ್ಟು ಉಪಕಾರ ಮಾಡಿದ್ದಾನೆ ವಾಯುದೇವ, ನಾನೇನಾದ್ರೂ ಮುಖ್ಯ ಪ್ರಾಣನಿಗೆ ಕೊಡಬೇಕು ಅಂತ. ಹಾಗಾಗಿ ಮೇಲೆ ಎದ್ದು ಬಂತು ಇಂಥ ಸಂದರ್ಭದಲ್ಲಿ, ಅಟ್ಲೀಸ್ಟ್ ಏನಾದ್ರೂ ಈ ಮೂಲಕವಾದ್ರೂ ಕೃತಜ್ಞತೆ ಸಲ್ಲಿಸೋಣ ಅಂತ. ಇಷ್ಟು ಉಪಕಾರ ಮಾಡಿದ್ದಾನೆ, ನನ್ನ ಪ್ರಾಣವನ್ನೇ ಉಳಿಸಿದ್ದಾನೆ ಮುಖ್ಯ ಪ್ರಾಣ, ಹಾಗಾಗಿ ಅವನಿಗೆ ಏನಾದ್ರೂ ಕೊಡ್ಬೇಕಲ್ಲ ಅನ್ನೋ ಯೋಚನೆಯಿಂದ ಬಂತಂತೆ. ಮುಖ್ಯ ಪ್ರಾಣದವರು ಕೂಡ ನೋಡಿ, ಇಷ್ಟು ಸುಖ ಸಂಪತ್ತಿಗೆ ಇದ್ರು ಕೂಡ ತಾನು ಹೊರಟಿರ್ತಕ್ಕಂಥ ಕೆಲಸ ಯಾವುದು, ಯಾವ ಕೆಲಸಕ್ಕೋಸ್ಕರ ಹೊರಟಿದ್ದೀನಿ, ನಾನು ಮೊದಲು ಏನು ಮಾಡಬೇಕು, ರಾಮದೇವರ ಕೆಲಸಕ್ಕೋಸ್ಕರ ಹೊರಟಿದ್ದೀನಿ, ಸೀತೆಯನ್ನ ಹುಡುಕಬೇಕು, ಸೀತೆಯನ್ನ ಹುಡುಕುವ ತನಕ ನನಗೆ ನಿದ್ರೆ ಇಲ್ಲ, ಊಟ ಇಲ್ಲ, ನನಗೆ ಯಾವುದು ಕೂಡ ಇಲ್ಲ. ಇದ್ಯಾವುದೂ ಇಲ್ಲ ಅಂದಾಗ ಇನ್ನೆಲ್ಲಿಯ ವಿಶ್ರಾಂತಿ? ಅಂದ್ರೆ ಈ ರೀತಿಯಲ್ಲಿರಬೇಕು ಅಂತ. ದೇವರ ಕೆಲಸ ಅಂದಾಗ ನಮ್ಮಲ್ಲಿ ಎಂತ ಸೋಂಬೇರಿತನ ಇದ್ರೂ ಕೂಡ ಮೊದಲು ಅದನ್ನ ಮಾಡಬೇಕು. ಇದನ್ನ ನಾವು ಮುಖ್ಯ ಪ್ರಾಣದೇವರಿಂದ ಕಲಿಬೇಕು ಅಂತ. ನಮಗೆ ಬೇರೆ ಎಲ್ಲಾ ವಿಚಾರಗಳಲ್ಲೂ ತುಂಬಾ ಹುಮ್ಮಸ್ಸಿರ್ತದೆ, ದೇವರಿಗೆ ಹೋಗಬೇಕು, ದೇವರನ್ನ ನೋಡಬೇಕು, ಮಠ ಮಂದಿರಗಳಿಗೆ ಹೋಗಬೇಕು, ಆರಾಧನೆಗಳಿಗೆ ಹೋಗಬೇಕು ಅಂದಾಗ ಇನ್ನಿಲ್ಲದ ಸೋಂಬೇರಿತನ ನಮ್ಮಲ್ಲಿ ಜಾಗೃತವಾಗಿ ಬಿಡುತ್ತದೆ. ಅಯ್ಯೋ ದೇವಸ್ಥಾನಕ್ಕೆ ಹೋಗ್ಬೇಕಾ, ಪೂಜೆ ನೋಡ್ಲಿಕ್ಕೆ ಹೋಗ್ಬೇಕಾ, ಸ್ವಾಮಿಗಳು ಬಂದಾಗ ಹೋಗ್ಬೇಕಾ, ಮುದ್ರಾಧಾರಣೆ ಮಾಡಿಸ್ಕೊಳ್ಬೇಕಾ, ಏಕಾದಶಿ ಉಪವಾಸ ಮಾಡ್ಬೇಕಾ, ಅಂದ್ರೆ ಇಷ್ಟು ಸೋಂಬೇರಿತನ ಬೇರೆ ದಿವಸಗಳಲ್ಲಿ ಇರೋದಿಲ್ಲ. ಬೇಕು ಅಂತ ನಮಗೆ ಏನೋ ವಿಶೇಷ ಸಂದರ್ಭಗಳು, ದೇವರ ವಿಚಾರಗಳಲ್ಲಿ ಮಾತ್ರ ಅದೆದ್ದು ಆಗ್ತದೆ. ಯಾಕಂದ್ರೆ ಕಲಿ ಆವೇಶ ಅಷ್ಟಿದೆ ನಮ್ಮಲ್ಲಿ, ಅವಾಗ್ಲೇ ನಾವು ಕಲಿಯನ್ನ ಒದ್ದೋಡಿಸ್ಬೇಕು. ಇಲ್ಲ ನಾನು ದೇವರ ವಿಚಾರದಲ್ಲಿ ಮುಂದುವರಿತೇನೆ, ನಾನು ಮಾಡ್ತೇನೆ ಅಂತ, ಬೇರೆಲ್ಲಾ ಕೆಲಸಗಳನ್ನು ಆಮೇಲೆ ಮಾಡ್ತೇನೆ, ದೇವರ ವಿಚಾರದಲ್ಲಿ ನಾನು ಮುಂದೆ ಬರ್ತೇನೆ ಅಂತ ಬಂದಾಗ ಮಾತ್ರ ಆ ಭಗವಂತನ ಆಶೀರ್ವಾದ ಆಗ್ತದೆ. ಭಗವಂತನಿಗೆ, ಮುಖ್ಯ ಪ್ರಾಣದೇವರಿಗೆ ನೋಡಿ, ಅದಕ್ಕೆ ನಾವು ಸಾಮಾನ್ಯವಾಗಿ ಹೇಳೋದುಂಟು, ಹರಿಸರ್ವೋತ್ತಮ ವಾಯು ಜೀವೋತ್ತಮ ಅಂತ. ಯಾಕೆ ವಾಯುದೇವರಿಗೆ ಆ ಪದವಿ ಹೇಗೆ ಸಿಕ್ತು ಅಂದ್ರೆ, ವಾಯುದೇವರು ಅಷ್ಟು ಶ್ರದ್ಧಾವಂತರಾಗಿದ್ರು ಅಂತ. ಅಷ್ಟು ಶ್ರದ್ಧಾವಂತರು, ದೇವರ ಕೆಲಸ ಅಂದ್ರೆ ಮುಂದುವರೆದು. ಹರಿಕಥಾಮೃತದಲ್ಲಿ ವರ್ಣನೆ ಇದೆ, ಮುಖ್ಯ ಪ್ರಾಣದೇವರು ಈ ಅಷ್ಟದಳದ ಕಮಲದ ಕೊನೆಯ ಭಾಗದಲ್ಲಿ ಕೂತ್ಕೊಂಡಿರ್ತಾರಂತೆ. ಇಲ್ಲಿ ಕೂತ್ಕೊಂಡು ನೋಡಿ, ಅಷ್ಟದಳದ ಕಮಲದ ಮಧ್ಯದಲ್ಲಿ ಭಗವಂತ ಇದ್ದಾನೆ. ಆ ತುದಿಯಲ್ಲಿ ಮುಖ್ಯ ಪ್ರಾಣದೇವರು ಕೈ ನೋಡಿ, ಸಾಮಾನ್ಯವಾಗಿ ನಾವು ಈ ಮುಖ್ಯ ಪ್ರಾಣದೇವರ ಈ ಚಿತ್ರವನ್ನು ನೋಡಿರ್ತೀವಿ ಕೆಲವೊಂದು ಕಡೆ. ಕೈ ಕಟ್ಕೊಂಡು ಮುಖ್ಯ ಪ್ರಾಣದೇವರು ನಿಂತ್ಕೊಂಡಿರ್ತಾರೆ, ಕೈ ಮುಗಿದುಕೊಂಡು ಕೈ ಕೊಟ್ಕೊಂಡು ನಿಂತಿರ್ತಾರೆ. ಅಂದ್ರೆ ನೆಕ್ಸ್ಟ್ ಏನು ಆರ್ಡರ್ ಹೇಳ್ತಾನೆ ಅಂತ, ನೆಕ್ಸ್ಟ್ ಯಾವ ಕೆಲಸವನ್ನ ಭಗವಂತ ಹೇಳ್ತಾನೆ ನಾನು ಯಾವುದು ಮಾಡ್ಲಿ ಅಂತ. ನಿಜವಾದ ಸೇವಕನ ಲಕ್ಷಣ ಇದಾಗಿರ್ಬೇಕು. ನನ್ನ ರಾಜ ಇನ್ಯಾವ ಕೆಲಸವನ್ನ ಹೇಳ್ತಾನೆ, ನಾನು ಯಾವ ಕೆಲಸವನ್ನ ಮಾಡ್ಲಿ ಅನ್ನೋ ಯೋಚನೆ ಒಬ್ಬ ಸೇವಕರಿದ್ದಾಗಿರ್ಬೇಕು. ವಾಯುಜೀವೋತ್ತಮ ಯಾಕೆ ಅಂದ್ರೆ ಭಗವಂತನ ಆಜ್ಞೆಯನ್ನ ಶಿರಸಾವಹಿಸುವಂತವನು ಮುಖ್ಯ ಪ್ರಾಣ ಆಂಜನೇಯ ಸ್ವಾಮಿ. ಮುಖ್ಯ ಪ್ರಾಣದೇವರು ಇದೆಯಲ್ಲಿ ನಿರಂತರ ಕಾಯ್ತಾ ಇರ್ತಾರಂತೆ, ಭಗವಂತ ಏನಾದ್ರೂ ಕೆಲಸ ಹೇಳಿ ನಾನು ಮಾಡ್ತೀನಿ ಅಂತ. ಸುಮ್ಮನೆ ಅದನ್ನ ಕೇಳುವುದು ಮಾತ್ರ ಅಲ್ಲ, ನಿಜವಾಗಿ ಮಾಡುವಂಥದ್ದು ಮುಖ್ಯ ಪ್ರಾಣದೇವರು. ಹಾಗಾಗಿ ಇವತ್ತು ಎಂಥ ಕಷ್ಟ ಇದ್ರೂ ಸಹ, ಮತ್ತೆ ಮುಖ್ಯ ಪ್ರಾಣದೇವರಿಗೆ ಗೊತ್ತಿಲ್ವಾ ಎಷ್ಟು ದೊಡ್ಡ ಪ್ರಯಾಣ ಇದು ಅಂತ. ಸಾವಿರಾರು ಕಿಲೋಮೀಟರ್ಗಿಂತಲೂ ಉದ್ದವಾದ ದಾರಿ ಇದು. ಮಧ್ಯದಲ್ಲಿ ಅಥವಾ ಏನಾದ್ರೂ ಒಂದು ಕೂಲ್ ಡ್ರಿಂಕ್ಸ್ ಕುಡ್ಕೊಂಡು ಹೋಗೋಣ, ಏನಾದ್ರೂ ಎಣ್ಣೀರು ಕುಡ್ಕೊಂಡು ಹೋಗೋಣ, ಏನಾದ್ರೂ ತಿನ್ಕೊಂಡು ಹೋಗೋಣ. ಈಗಿನ ಡ್ರೈವರ್ಸ್ಗಳೆಲ್ಲ ನೋಡ್ತಾ ಇರ್ತೀವಿ, ಮಧ್ಯದಲ್ಲಿ ಎಲ್ಲ ನಿಲ್ಸಿ ಟೀ ಕಾಫಿಗಳಿಗೆ ಒಂದು 10 ಸಲ ಟೀ ಕಾಫಿಗಳಿಗೆನೆ ಅವರು ಕಾಲಹರಣ ಮಾಡ್ತಾ ಇರ್ತಾರೆ. ಮಧ್ಯದಲ್ಲಿ ಏನೂ ಸಿಗೋದಿಲ್ಲ. ಲಂಕೆ ಏನೋ ಹತ್ತಿರದಲ್ಲಿ ಸಿಗುವಂತ ಊರಲ್ಲ, ಅದೆಲ್ಲ ದೂರದಲ್ಲಿ ಇರ್ತಕ್ಕಂಥದ್ದು. ಮೈನಾಕ ಪರ್ವತ ಎದುರುಗಡೆ ಬಂದು ಆದಿತ್ಯವನ್ನು ಸ್ವೀಕಾರ ಮಾಡಿ ಅಂತ ಹೇಳ್ತಾ ಇದೆ. ಆದ್ರೂ ಕೂಡ ಮುಖ್ಯ ಪ್ರಾಣದೇವರು ನನಗೇನು ಬೇಡ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನನಗೆ ಭಗವಂತನ ಕೆಲಸವೇ ಇಂಪಾರ್ಟೆಂಟ್, ನಾನು ಮೊದಲು ಅದು ಮಾಡಿ ಬರ್ತೀನಿ ಅಂತ. ಮತ್ತೆ ನಾನು ಯಾವಾಗಾದ್ರೂ ಈ ಕಡೆ ಬರ್ಬೇಕಾದಾಗ ನಿನ್ನ ಆತಿಥ್ಯವನ್ನು ಸ್ವೀಕಾರ ಮಾಡ್ತೀನಿ ಮೈನಾಕ ಪರ್ವತ. ಈಗ ನಾನು ರಾಮದೇವರ ಕೆಲಸಕ್ಕೆ ಹೋಗ್ಲಿಕ್ಕಿದೆ, ಹಾಗಾಗಿ ನಾನು ಹೊರಡ್ತಾ ಇದ್ದೀನಿ ಅಂತ ಹೇಳಿ ನಿಸ್ಸೀಮ ಪೌರುಷ ಬಲಸ್ಯ. ಅವರಿಗೆ ಇನ್ನೊಂದು ಎಲ್ಲಿಯಾದ್ರೂ ನಾವು ಹೇಳಿದ್ವಿ, ತುಂಬಾ ನೂರಾರು ಕಿಲೋಮೀಟರ್ಗಿಂತಲೂ ವಿಸ್ತೀರ್ಣವಾಗಿರುವಂಥದ್ದು, ಉದ್ದವಾಗಿರತಕ್ಕಂಥದ್ದು ಲಂಕಾನಗರ. ಅಂದ್ರೆ ಅಷ್ಟು ದೂರದಲ್ಲಿ ಇದೆ, ಶ್ರಮವಾಗುತ್ತಲ್ಲ. ಶ್ರಮ ಯಾರಿಗಾಗುತ್ತೆ? ಸಾಮಾನ್ಯ ವ್ಯಕ್ತಿಗಳಿಗೆ ಆಗ್ತದೆ. ಮುಖ್ಯ ಪ್ರಾಣದೇವರು ಎಲ್ಲಾ ಜೀವರ
ಉಸಿರಿನಲ್ಲೂ ಉಸಿರಾಗಿ ಸೇರಿಕೊಂಡಿದ್ದಾರೆ, ಎಲ್ಲರಿಗೂ ಉಸಿರನ್ನು ಕೊಡ್ತಾ ಇದ್ದಾರೆ, ಎಲ್ಲರಿಗೂ ಜೀವವನ್ನು ಕೊಡ್ತಾ ಇದ್ದಾರೆ. ಇದು ನಿನ್ನೆ ಕೂಡ ಹೇಳಿದ್ದೆ ನಾನು ಇದನ್ನು. ಪ್ರತಿಯೊಬ್ಬರಲ್ಲೂ ಸೇರಿಕೊಂಡಿರಬೇಕಾದಾಗ ಎಲ್ಲರಿಗೂ ಆಶ್ರಯದಾತರಾಗಿದ್ದಾರೆ, ಜೀವದಾತರಾಗಿದ್ದಾರೆ. ಅವರಿಗಿನ್ನೆಲ್ಲಿಯ ಆಯಾಸ? ಅವರಿಗೆ ಆಯಾಸ ಆಗೋದುಂಟೆ. ಅವರಿಗೆ ನಮ್ಮಂತ ಸಾಮಾನ್ಯರಿಗಾಗಬೇಕಾದಾಗ ಎಲ್ಲಿಯಾದ್ರೂ ಒಂದು 4 ಕಿಲೋಮೀಟರ್ 5 ಕಿಲೋಮೀಟರ್ ಪ್ರಯಾಣ ಮಾಡ್ಕೊಂಡು ಬಂದ್ವಿ, ನಡ್ಕೊಂಡು ಬಂದ್ವಿ, ಆಯಾಸ ಆಯಾಸ ಅಂತ ಕೂತ್ಕೊಳ್ತೀವಿ. ನೀರು ಬೇಕು, ಅದು ಬೇಕು, ಇದು ಬೇಕು ಅಂತ ಕೂತ್ಕೊಳ್ತೀವಿ. ಅಯ್ಯೋ, ಕೆಲವರನ್ನಂತೂ ನೋಡ್ಲಿಕ್ಕೆ ಆಗೋದಿಲ್ಲ. ಎಲ್ಲಿಯಾದ್ರೂ ಒಂದು ಸ್ವಲ್ಪ ಟ್ರಾವೆಲ್ ಮಾಡಿ ಬಂದ್ರೆ ಮುಗಿತವರು, ಇನ್ನು ಹೊರಗಡೆನೆ ಬರೋದಿಲ್ಲ, ಸುಸ್ತು ಅಂತ ಕೂತ್ಕೊಂಡು ಬಿಡ್ತಾರೆ. ಮುಖ್ಯ ಪ್ರಾಣದೇವರು ಪ್ರತಿಯೊಬ್ಬರಲ್ಲೂ ಸೇರ್ಕೊಂಡಿದ್ದಾರೆ, ಅವರಿಗೆ ಅಲ್ಲೂ ಸುಸ್ತಿಲ್ಲ. ಈಗ ರಾಮನ ಕಾರ್ಯದಲ್ಲೂ ಇಷ್ಟು ಪ್ರಯಾಣ ಮಾಡುತ್ತಾ ಇದ್ದಾರೆ, ಅವರಿಗೆ ಸುಸ್ತುಂಟೆ? ಖಂಡಿತ ಅವರಿಗೆ ಯಾವುದೇ ರೀತಿಯ ಟಯರ್ಡ್ ಆಗಲಿ, ಯಾವುದೇ ರೀತಿಯ ಸುಸ್ತಾಗಲಿ ಖಂಡಿತ ಇಲ್ಲ. ಅಶ್ಲಿಷ್ಯ ಪರ್ವತ ವರಂ ಸದದರ್ಶ ಗಚ್ಚನ್, ಆ ಒಂದು ಆಲಿಂಗನೆ ಮಾಡ್ತಾ ಇದ್ದಾರೆ ಅಂತ. ಮೈನಾಕ ಪರ್ವತ ಏನಿಷ್ಟು ಕೃತಜ್ಞತೆಯಿಂದ ನೋಡಿ. ನಾನು ಅದು ಇಲ್ಲಿ ಇಬ್ಬರನ್ನೂ ಕೂಡ ನಾವು ಸ್ಮರಣೆ ಮಾಡ್ಕೊಳ್ಬೇಕು. ಮೈನಾಕ ಪರ್ವತದ ಪ್ರತ್ಯುಪಕಾರದ ಒಂದು ಮೆಸೇಜ್ ಇದೆ ನೋಡಿ, ಈ ಒಂದು ನೀತಿ ಇದೆ ಅಲ್ಲ. ನಮಗೆ ಯಾರಾದ್ರೂ ಸಹಾಯ ಮಾಡಿದಾಗ ರಿಟರ್ನ್ ಆಗಿ ನಾವು ಅವ್ರಿಗೆ ಏನಾದ್ರೂ ಮಾಡಬೇಕು ಅನ್ನುವ ಆ ಮೈನಾಕ ಪರ್ವತದ ಬಯಕೆ ಏನಿದೆ ಅದನ್ನ ನಾವು ಕಲಿಬೇಕಾಗಿದೆ. ಜೊತೆಗೆ ನಮ್ಮನ್ನು ನಂಬಿ ಇನ್ನೊಬ್ರು ಇದ್ದಾರೆ ಅಂದಾಗ ನಾವೇನ್ ಮಾಡಬೇಕು? ಎಂಜಾಯ್ ಮಾಡ್ತಾ ಕುತ್ಕೊಳ್ಳೋದಾ? ಖಂಡಿತ ಇಲ್ಲ. ಇದು ನಮ್ಮ ತಂದೆ ಅಂದ್ರಿಗೂ ಕೂಡ ಇದೊಂದು ನೀತಿ ಆಗ್ತದೆ. ಎಷ್ಟೋ ಜನ ತಂದೆ ತಾಯಿಗಳು ನೋಡಿ, ಮನೆಯಲ್ಲಿ ಮಕ್ಕಳಿದ್ದಾರೆ ಅನ್ನೋದನ್ನ ನೆನಪು ಮಾಡಿಕೊಂಡು ತಾವು ಹಗಲು ರಾತ್ರಿ ದುಡಿತಾನೆ ಇರ್ತಾರೆ. ಅವ್ರಿಗೆ ತಾವು ಎಂಜಾಯ್ ಮಾಡಬೇಕು ಅಂತಾನೆ ತಲೆಯಲ್ಲಿ ಬರೋದಿಲ್ಲ. ಇದನ್ನ ಈಗಿನ ಮಕ್ಕಳು ಕೂಡ ಇದನ್ನ ತುಂಬಾ ಕಲ್ತ್ಕೊಳ್ಬೇಕು. ಇದನ್ನ ನಮ್ಮ ತಂದೆ ತಾಯಿಗಳು ಬೆಳಗ್ಗೆ ಆಯ್ತು ಅಂದ್ರೆ ಬೆಳಗ್ಗೆ ಪಾಪ ಎಷ್ಟೋ ಜನ ತಂದೆ ತಾಯಿಗಳು ಬೆಳಗ್ಗೆ 6 ಗಂಟೆ 7 ಗಂಟೆಗೆ ಮನೆ ಬಿಟ್ಟವರು ರಾತ್ರಿ ಬರ್ಬೇಕಾದಾಗ 10 ಗಂಟೆ 11 ಗಂಟೆ ಆಗಿರ್ತದೆ. ಮಿಷನ್ ತರ, ಒಂದು ರೋಬೋಟ್ ತರ ದುಡಿತಾ ಇರ್ತಾರೆ. ಒಂದು ರೋಬೋಟ್ ತರ, ಒಂದು ಮಿಷಿನರಿ ತರ ದುಡಿತಾ ಇರ್ತಾರೆ. ಯಾರಿಗೋಸ್ಕರ ದುಡಿತಾ ಇರ್ತಾರೆ? ಮಕ್ಕಳಿಗೋಸ್ಕರ. ಅವ್ರಿಗೆ ನೆನಪಿರ್ತದೆ, ನಾನು ದುಡಿತಾ ಇರೋದು ನನಗೋಸ್ಕರ ಮಾತ್ರ ಅಲ್ಲ, ನನ್ನ ಮಕ್ಕಳಿದ್ದಾರೆ, ಮನೆಯಲ್ಲಿ ತಂದೆ ತಾಯಿ ಇದ್ದಾರೆ, ಮನೆಯಲ್ಲಿ ನನ್ನ ದೊಡ್ಡ ಕುಟುಂಬ ಇದೆ. ಹಾಗಾಗಿ ಹೆಣ್ಣು ಕೆಲಸ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಇದ್ದುಕೊಂಡು. ಹಾಗಾಗಿ ಹೆಂಡತಿಯಾದವಳು ಸುಮ್ಮನೆ ಕುತ್ಕೊಳ್ಳೋದಿಲ್ಲ. ನನ್ನ ಗಂಡ ಬರ್ತಾನೆ, ಆಫೀಸಿಂದ ಗಂಡ ಬರ್ತಾನೆ, ಮಕ್ಕಳು ಬರ್ತಾರೆ, ಅವ್ರಿಗೆ ನಾನು ಅಡಿಗೆ ಮಾಡಿ ಹಾಕಬೇಕು. ಅವಳಿಗೆ ಎಷ್ಟೇ ಸುಸ್ತಿರ್ಲಿ, ಹೆಣ್ಣಾದವಳು ತನ್ನನ್ನ ನಂಬಿರ್ತಕ್ಕಂಥವರಿಗೆ ಮೋಸ ಮಾಡೋದಿಲ್ಲ. ಹಾಗೆ ಗಂಡನೂ ಸಹ, ಮನೆಯ ಯಜಮಾನನೂ ಸಹ ಹೊರಗಡೆ ಬರೀ ಎಂಜಾಯ್ ಮಾಡ್ತಾ ಕುತ್ಕೊಳ್ಳೋದಿಲ್ಲ, ಎಂಜಾಯ್ ಮಾಡ್ಲೂಬಾರ್ದು ಸಹ. ಅಂದ್ರೆ ಸುಖ ಪಡಬಾರ್ದು ಅಂತ ಅರ್ಥ ಅಲ್ಲ. ಅವನಿಗೆ ನೆನಪಿರ್ಬೇಕು, ಅವನಿಗೆ ಮನೆಯಲ್ಲಿ ನನ್ನ ಮಕ್ಕಳಿದ್ದಾರೆ, ಹೆಂಡತಿ ಇದ್ದಾಳೆ, ತಂದೆ ತಾಯಿ ಇದ್ದಾರೆ, ಅವರು ನನ್ನನ್ನು ನಂಬಿದ್ದಾರೆ. ಹಾಗಾಗಿ ನಾನು ಆದಷ್ಟು ಬೇಗ ಮನೆಗೆ ಹೋಗಬೇಕು, ಅವರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಈ ತರ ಎಷ್ಟೋ ಜನ ತಂದೆ ತಾಯಿ ಅಂದ್ರು ತಮ್ಮ ಲೈಫ್ ಅನ್ನ ತಮ್ಮ ಮಕ್ಕಳಿಗೆ ಡೆಡಿಕೇಟ್ ಮಾಡಿದ್ದಾರೆ ಪೂರ್ತಿ. ಆದ್ರೆ ಕೆಲವು ಮಕ್ಕಳಿಗೆ ಇದ್ರ ಬಗ್ಗೆ ಅರಿವೇ ಇಲ್ಲ. ಇಷ್ಟೆಲ್ಲ ಮಾಡಿದ್ರು ಸಹ ನೀವೇ ನಮಗೆ ಮಾಡಿದ್ರಿ ಅನ್ನೋ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಏನ್ ಮಾಡ್ಬೇಕು? ಅಪ್ಪ ಅಮ್ಮ ಜನ್ಮ ಕೊಟ್ಟಿದ್ದಾರಲ್ಲ, ಸಾಕಾಗೋದಿಲ್ವಾ? ಹಾಗಾಗಿ ಯಾವತ್ತೂ ಯಾವ ಮಕ್ಕಳಾಗ್ಲಿ ತಂದೆ ತಾಯಿಗಳಿಗೆ ಏನ್ ಮಾಡಿದ್ದೀರಿ ಅಂತ ಯಾರು ಕೇಳಬಾರ್ದು. ಯಾಕೆ ಮಾಡ್ಬೇಕು? ತಂದೆ ತಾಯಿಗಳು ಜನ್ಮ ಕೊಟ್ಟಿದ್ದಾರಲ್ಲ, ಇದಕ್ಕಿಂತ ಇನ್ನೇನು ಮಾಡ್ಬೇಕು? ನಾವು ದುಡಿಬೇಕು, ನಾವು ಚೆನ್ನಾಗಿ ಓದಬೇಕು, ನಾವು ದುಡಿಬೇಕು, ದುಡಿದು ನಾವು ತಿನ್ಬೇಕೆ ಹೊರತು ನಮ್ಮ ತಂದೆ ತಾಯಿ ಮಾಡಿಡ್ಬೇಕಾಗಿತ್ತು ಅನ್ನೋ ಯೋಚನೆ ಯಾವ ಮಕ್ಕಳಿಗೂ ಬರಬಾರ್ದು. ಜನ್ಮ ಕೊಟ್ಟಿರೋದೇ ದೊಡ್ಡದು. ಹಾಗಾಗಿ ಆ ಮಾಡಿದಂತ ಪ್ರತ್ಯುಪಕಾರವನ್ನ ಯಾರೂ ಮರಿಬಾರ್ದು. ಜೊತೆಗೆ ರಾಮದೇವರು ಸಹ ನೋಡಿ, ರಾಮದೇವರು ನಂಬಿಕೆಯಿಂದ ಮುಖ್ಯಪ್ರಾಣವನ್ನು ಕಳಿಸಿಕೊಟ್ರು. ಮುಖ್ಯಪ್ರಾಣದೇವರು ಅಷ್ಟೇ ಸುಖದ ಸಂಪತ್ತಿಗೆ ಸಿಗುತ್ತೆ ಅಂತ ಗೊತ್ತಿದ್ರು ಕೂಡ ಅವ್ರು ಬೇಡ ಅಂದ್ರು. ಯಾಕಂದ್ರೆ ರಾಮದೇವರು ಕೆಲಸ ಕೊಟ್ಟಿದ್ದಾರೆ. ರಾಮದೇವರು ಕಾಯ್ತಾ ಇದ್ದಾರೆ, ಅಲ್ಲಿ ಸೀತೆಯನ್ನ ಹುಡ್ಕೊಂಡು ಬರ್ತಾನೆ ಆಂಜನೇಯ ಅಂತೇಳಿ. ಹಾಗಾಗಿ ನಾನಿಲ್ಲಿ ಎಂಜಾಯ್ ಮಾಡ್ತಾ ಕೂತ್ಕೊಂಡ್ರೆ, ಇಲ್ಲಿ ನಾನೇನೋ ಕುಡಿತಾ ಕೂತ್ಕೊಂಡ್ರೆ, ತಿಂತಾ ಕೂತ್ಕೊಂಡ್ರೆ, ಅಲ್ಲಿ ಟೈಮ್ ಆಲ್ರೆಡಿ ತುಂಬಾ ಮುಂದೆ ಹೋಗಿದೆ, ತುಂಬಾ ಕಾಲಹರಣ ಆಗಿದೆ. ನಾನಿನ್ನೂ ಕೂತ್ಕೊಳ್ಬಾರ್ದು, ನಾನಿನ್ನೂ ಸುಖದ ಸಂಪತ್ತಿಗೆ ಮರಿಬಾರ್ದು ಅಂತ ಅನ್ನೋ ಜ್ಞಾಪಕವನ್ನ ಇಟ್ಟುಕೊಂಡು ಅವ್ರು ಹೊರಡ್ತಾ ಇದ್ದಾರಂತೆ. ಮೈನಾಕ ಪರ್ವತಕ್ಕೆ ಒಂದು ಆಲಿಂಗನವನ್ನ ಮಾಡಿ, ಈ ಕಡೆ ಮೈನಾಕಕ್ಕೂ ದುಃಖ ಆಗಬಾರದು, ಒಂದು ಆಲಿಂಗನವನ್ನ ಕೊಟ್ಟು ರಾಮದೇವರ ಕೆಲಸವನ್ನ ನೆನಪು ಮಾಡಿಕೊಂಡು ಮುಂದೆ ಹೊರಡ್ತಾ ಇದ್ದಾರೆ. ಇಷ್ಟೆಲ್ಲ ಹೊರಟ ಮೇಲೆ ಜಿಜ್ಞಾಸುಭಿರ್ ನಿಜ ಬಲಂ ತವ ಭಕ್ಷಮೇತು ಯದ್ಯತ್ವಮಿಚ್ಛಸಿ ತದಿತ್ಯಮರೋದಿತಾಯಾಹ ಹಾಸ್ಯಂ ಪ್ರವಿಶ್ಯ ಸಪದಿ ಪ್ರವಿನಿಸೃತೋಸ್ಮಾದ್ ದೇವಾನಂದಯದು ಸ್ಮೃತಮೇಶು ರಕ್ಷನ್. ಇಷ್ಟೆಲ್ಲ ಆದ್ಮೇಲೆ ನೋಡಿ, ಸುರಸೆಯನ್ನು ಅವಳು ಕೂಡ ವಾಸ್ತವಿಕವಾಗಿ ರಾಕ್ಷಸಿ ನಾಗಕನ್ನಿಕೆ ಅಂತ ಕೂಡ ಅವಳನ್ನು ಕರೀತಾರೆ. ರಾಕ್ಷಸಿ ಒಂದು ರಾಕ್ಷಸಿ ಅವತಾರ ಆಗಿತ್ತು.
ಅದರಲ್ಲೂ ಕೂಡ ಒಂದು ನಾಗಕನ್ನಿಕೆ, ಅವಳಿಗೆ ಒಂದು ವರ ಇತ್ತಂತೆ. ಅಂದ್ರೆ ಏನೀಗ ಮುಖ್ಯಪ್ರಾಣದೇವರು ಮೈನಾಕ ಪರ್ವತಕ್ಕೆ ಒಂದು ಹಗ್ಗನ್ನ ಕೊಟ್ಟು ಅಂದ್ರೆ ಆಲಿಂಗನವನ್ನ ಮಾಡಿ ಮುಂದೆ ಬರ್ತಾ ಇದ್ದಾರೆ. ಬರಬೇಕಾದಾಗ ಒಂದು ನಾಗಕನ್ನಿಕೆ, ರಾಕ್ಷಸ ರೂಪದಿಂದಿರ್ತಕ್ಕಂಥ ನಾಗಕನ್ನಿಕೆ ಮೇಲೆದ್ದು ಬರ್ತಾ ಇದ್ದಾಳಂತೆ. ಅಂದ್ರೆ ಭೀಕರವಾದ ಆಕಾರ, ದೊಡ್ಡ ದೇಹ, ರಾಕ್ಷಸರಂತೆ ದೊಡ್ಡ ದೇಹ ಅಂತ ನಾಗಕನ್ನಿಕೆ ಮೇಲೆದ್ದು ಬರ್ತಾ ಇದ್ದಾಳೆ. ಅಂತ ನಾಗಕನ್ನಿಕೆಗೆ ಒಂದು ವರ ಇದೆ, ದೇವತೆಗಳ ವರ. ಏನ ವರ? ಅವಳೇನು ಬಯಸ್ತಾಳೋ ಬಯಸಿದಂಥದ್ದೆಲ್ಲವೂ ಅವಳ ಬಾಯಲ್ಲಿ ಹೋಗಬೇಕು ಅಂತ. ಬಯಸಿದಂಥದ್ದೆಲ್ಲವೂ ಅವಳ ಬಾಯಲ್ಲಿ ಹೋಗಿ ಬೀಳಬೇಕು. ಈಗ ಅವಳೇನು ಮಾಡ್ತಾ ಇದ್ದಾಳೆ? ಮುಖ್ಯ ಪ್ರಾಣದೇವರು ಎಲ್ಲಿ ಬರ್ತಾ ಇದ್ದಾರೋ ನೋಡಿ, ಅದನ್ನ ನಾವು ತಲೆಯಲ್ಲಿ ಇಟ್ಕೊಳ್ಬೇಕು. ಮುಖ್ಯ ಪ್ರಾಣದೇವರು ಈಗ ಹಾರ್ಕೊಂಡು ಬರ್ತಾ ಇದ್ದಾರೆ. ನಾಗಕನ್ನಿಕೆ ಬಾಯನ್ನ ಅಗಲ ಮಾಡಿ ಚಾಚ್ತಾ ಇದ್ದಾಳೆ. ಈ ಕಡೆ ಮುಖ್ಯ ಪ್ರಾಣದೇವರಿಗೆ ನೋಡಿ ಇಲ್ಲಿ ಎರಡು ವಿಚಾರ. ಒಂದು, ಅವಳನ್ನೇನಾದ್ರೂ ಕೊಂದು ಬಿಟ್ರೆ ಅಥವಾ ಅವಳನ್ನ ಮೀರಿ ಮನಸ್ಸು ಮಾಡಿದ್ರೆ ಅವಳನ್ನ ಮೀರಿ ಹೋಗ್ಬೋದಾಗಿತ್ತು. ಅವಳನ್ನ ಮೀರಿ ಮನಸ್ಸು ಮಾಡಿ ಮೀರಿ ಹಾಗೆ ಹೋಗ್ಬಿಡ್ಬೋದಾಗಿತ್ತು. ಅವಾಗೇನಾಗ್ತದೆ? ದೇವತೆಗಳು ಕೊಟ್ಟಂತ ವರ ವ್ಯರ್ಥ ಆಗುತ್ತಲ್ವಾ? ದೇವತೆಗಳು ಕೊಟ್ಟಂತದ್ದು ಸುಳ್ಳು ಅಂತ ಆಗ್ತದೆ. ಇನ್ನೊಂದು, ಅವಳು ಸಾತ್ವಿಕಳು ಆಗಿದ್ಲು, ಅಂದ್ರೆ ಪರೀಕ್ಷೆ ಮಾಡಿದ್ಲು ಅಂತ. ಮುಖ್ಯ ಪ್ರಾಣದೇವರ ಶಕ್ತಿ ಎಷ್ಟು ಅಂತ ಪರೀಕ್ಷೆ ಮಾಡಿದ್ಲು. ಇನ್ನೊಂದು, ಜಗತ್ತಿಗೆ ತೋರಿಸ್ಬೇಕಾಗಿತ್ತು ಅವಳು. ಮುಖ್ಯ ಪ್ರಾಣದೇವರ ಶಕ್ತಿ ಎಷ್ಟಿದೆ ಅನ್ನೋದನ್ನು ಅವಳು ತೋರಿಸ್ಬೇಕಾಗಿತ್ತು. ಇನ್ನು ಸಾತ್ವಿಕಳಾಗಿದ್ಲು. ಹಾಗಾಗಿ ಅವಳು ಜೋರಾಗಿ ಇನ್ನು ಬಾಯಿ ಮಾಡಿದಾಗ ಮುಖ್ಯ ಪ್ರಾಣದೇವರು ದೊಡ್ಡ ಶರೀರದಿಂದ ಒಳಗಡೆ ಹೋಗಿ ಚಿಕ್ಕ ಶರೀರದಿಂದ ಒಳಗಡೆ ವಾಪಸ್ ಬರ್ತಾ ಇದ್ದಾರಂತೆ. ನೋಡಿ, ದೊಡ್ಡ ಬಾಯಿಯನ್ನು ತೆಗೆದಾಗ ಮುಖ್ಯ ಪ್ರಾಣದೇವರು ದೊಡ್ಡ ಶರೀರವನ್ನ ತಾಳ್ತಾ ಹೋದ್ರು. ಈ ದೊಡ್ಡ ಶರೀರ ತಾಳುವಾಗ ಅವಳು ಕೂಡ ಬಾಯಿಯನ್ನ ಅಗಲ ಮಾಡ್ತಾ ಹೋದ್ಲು. ಆ ದೊಡ್ಡ ಶರೀರದಿಂದ ಬಾಯಲ್ಲಿ ಹೋಗ್ತಾ ಬಾಯಿಯೊಳಗೆ ಹೋಗಿ ಸಡನ್ ಆಗಿ ಚಿಕ್ಕ ಒಂದು ನೊಣದ ರೀತಿಯಲ್ಲಿ ಅಂತ ಅನ್ಕೊಳ್ಳೋಣ, ಚಿಕ್ಕ ನೊಣದ ರೀತಿಯಲ್ಲಿ ವಾಪಸ್ ಬಂದ್ಬಿಟ್ರಂತ. ಅಂದ್ರೆ ಬಾಯಿ ತೆಗೆದು ಬಾಯಿ ಮುಚ್ಚುವ ಅವಧಿಯ ಒಳಗೆ, ಅಷ್ಟು ಸಮಯದ ಒಳಗೆ ವಾಪಸ್ ಬಂದ್ಬಿಟ್ರಂತೆ. ಅವಳಿಗೂ ಸಂತೋಷ ಆಗಿ ಅವಳ ಆಶೀರ್ವಾದ ಮಾಡಿ ಕಳಿಸಿದ್ಲು ಅನ್ನೋ ವಿಚಾರ ನಮಗೆ ಈ ಶ್ಲೋಕದ ಮೂಲಕ ಬರುವಂತದ್ದು. ಜಿಜ್ಞಾಸು ಬೆರ್ನಿಜ ಬಲಂ ತವ ಭಕ್ಷಮೇತು ಅಂದ್ರೆ ಯಾವ ಅಪೇಕ್ಷೆ ಇದೆಯೋ ಅದನ್ನು ನೀನು ತಿನ್ಬಹುದು ಅಂತ ದೇವತೆಗಳ ವರ. ನೀನು ಯಾವುದನ್ನಾದ್ರೂ ಇಚ್ಛೆ ಪಡ್ತೀಯಾ? ನಿನ್ನ ಬಾಯಲ್ಲಿ ಯಾವುದಾದ್ರೂ ಒಂದು ಆಹಾರ ಸಿಗಬೇಕು, ಅದು ಯಾವುದೋ ಒಂದು ಪ್ರಾಣಿ ಆಗಿರ್ಲಿ, ಅದು ಯಾರೇ ಆಗಿರ್ಲಿ, ನೀನು ಬಾಯನ್ನು ತೆಗಿತಿ ಅಂದ್ರೆ ನಿನಗೆ ಆ ವಸ್ತು ಸಿಗುತ್ತೆ ಅಂತ ಬ್ರಹ್ಮಾದಿ ದೇವತೆಗಳ ವರ ಆಗಿತ್ತು ಅಂತ ನಮಗೆ ವಾಲ್ಮೀಕಿ ರಾಮಾಯಣದಲ್ಲೆಲ್ಲ ಬರ್ತದೆ. ರುದ್ರದೇವರು ವರವನ್ನ ಕೊಟ್ಟಿದ್ರು, ಬ್ರಹ್ಮದೇವತೆಗಳು ವರವನ್ನ ಕೊಟ್ಟಿದ್ರು ಅನ್ನುವ ವಿಚಾರ ಎಲ್ಲ ಬರ್ತದೆ. ಹಾಗಾಗಿ ಆ ದೇವತೆಗಳ ವರವನ್ನ ಇಲ್ಲಿ ಸುಳ್ಳು ಅಂತ ಮಾಡಬಾರದಾಗಿತ್ತು. ಹಾಗಾಗಿ ಮುಖ್ಯ ಪ್ರಾಣದೇವರು ಸಹ ದೊಡ್ಡ ಶರೀರವನ್ನು ತಾಳಿಕೊಂಡು ಆ ಸುರಸೆಯ ಆ ನಾಗಕನ್ನಿಕೆಯ ಬಾಯಿಯೊಳಗೆ ಹೋಗಿ ಮತ್ತೆ ಸಡನ್ ಆಗಿ ಒಂದು ಚಿಕ್ಕ ಕ್ಷಣದಲ್ಲೇನೆ ಚಿಕ್ಕ ರೂಪವನ್ನು ತಾಳಿಕೊಂಡು ವಾಪಸ್ ಬರ್ತಾ ಇದ್ದಾರೆ. ಬಂದು ಇದ್ರ ಮೂಲಕ ದೇವತೆಗಳ ವರವನ್ನು ಉಳಿಸಿದ ಹಾಗೆ ಆಯ್ತು, ಅವಳಿಗೂ ತೃಪ್ತಿ ಮಾಡಿದಾಗ ಆಯ್ತು. ಅವಳಿಗೂ ಒಂದು ಆಸೆ ಇತ್ತಲ್ವಾ, ನಾನೇನು ಅಪೇಕ್ಷೆ ಮಾಡುತ್ತೆ ಅನ್ನೋದು ನನ್ನ ಬಾಯಿಯೊಳಗೆ ಹೋಗಬೇಕು ಅಂತ ಅಪೇಕ್ಷೆ ಇತ್ತು. ಬಾಯಿಯೊಳಗೆ ಹೋಯ್ತೋ ಇಲ್ವೋ? ಬಾಯಿಯೊಳಗೆ ಹೋಯ್ತು. ಹೋದಷ್ಟೇ ಸ್ಪೀಡ್ ಅಲ್ಲಿ ಮುಖ್ಯ ಪ್ರಾಣದೇವರು ಹೊರಗಡೆ ಬಂದ್ಬಿಟ್ಟು. ಅದರ ಅರ್ಥ ಏನು ಅಂದ್ರೆ ಮುಖ್ಯ ಪ್ರಾಣದೇವರ ವೇಗ ಎಷ್ಟು ಇದ್ದು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಎಷ್ಟು ಸ್ಪೀಡ್ ಆಗಿ ಒಳಗಡೆ ಹೋದ್ರು ಮತ್ತೆ ಅಷ್ಟು ಸ್ಪೀಡ್ ಆಗಿ ವಾಪಸ್ ಬಾಯಿಂದ ಹೊರಗಡೆ ಬಂದ್ರು. ಆ ನಾಗಕನ್ನಿಕೆಗೂ ಸಂತೋಷ ಆಯ್ತು, ದೇವತೆಗಳಿಗೂ ಸಂತೋಷ ಆಯ್ತು, ಪುಷ್ಪವೃಷ್ಟಿ ಆಯ್ತು ಅಂತ. ಹೋಗುವಾಗ ರಾಮದೇವರ ಕೆಲಸವನ್ನ ಅಂದ್ರೆ ಸೀತೆಯನ್ನು ಹುಡುಕ್ಲಿಕ್ಕೆ ಈಗ ಮುಖ್ಯ ಪ್ರಾಣ ಹೊರಟಿದ್ದಾನೆ. ಹಾಗಾಗಿ ದೇವತೆಗಳ ಆಶೀರ್ವಾದ ಬೇಕಾಗಿತ್ತು. ಹಾಗಾಗಿ ದೇವತೆಗಳ ಆಶೀರ್ವಾದ ಈ ಮೂಲಕ ಆಯ್ತು ಅಂತಂದ್ರೆ ವಿಜಯೀ ಭವ ಅಂತ. ಈಗ ಸಾಮಾನ್ಯವಾಗಿ ಎಲ್ಲಾದ್ರೂ ಒಳ್ಳೆ ಕೆಲಸಕ್ಕೆ ಹೊರಟಾಗ ನಮ್ಮ ಹಿರಿಯರೆಲ್ಲ ಹೇಳೋದಿದೆ, ಎಲ್ಲ ಒಂದು ಕಾಂಪಿಟೇಷನ್ಗಳಿಗೋ, ಈಗ ನಮ್ಮ ಮಕ್ಕಳೆಲ್ಲ ಎಲ್ಲ ಒಂದು ಕಾಂಪಿಟೇಷನ್ಗಳಿಗೆ ಹೋಗ್ತಾ ಇರ್ತಾರೆ. ಅವಾಗ ನಾವೆಲ್ಲ ಆಶೀರ್ವಾದ ಮಾಡ್ತೇವಲ್ವಾ, ಒಳ್ಳೇದಾಗ್ಲಪ್ಪ ಹೋಗ್ಬಾ ಅಂತ, ಇವತ್ತು ಗೆದ್ದು ಬರ್ಬೇಕು, ನೀನು ಫಸ್ಟ್ ಪ್ರೈಸ್ ತಗೊಂಡು ಬರಬೇಕು, ಎಕ್ಸಾಮ್ಗಳಿಗೆ ಹೋಗ್ಬೇಕಾದಾಗ್ಲೋ ಅಥವಾ ಇನ್ಯಾವುದೋ ವಿಚಾರಗಳಿಗೆ ಹೋಗ್ಬೇಕಾದಾಗ ನಾವು ಆಶೀರ್ವಾದ ಮಾಡ್ತೇವೆ, ನಿನ್ನ ಫಸ್ಟ್ ರ್ಯಾಂಕ್ ಬರಬೇಕು ಅಥವಾ ನಿನಗೆ ಫಸ್ಟ್ ಪ್ರೈಸ್ ಸಿಗಬೇಕು ಅಂತ. ಹಾಗೇನೆ ನಾಗಕನ್ನಿಕೆಯೂ ಸಹ ಆಶೀರ್ವಾದ ಮಾಡುವ ದೃಷ್ಟಿಯಿಂದ, ದೇವತೆಗಳೂ ಸಹ ಆಶೀರ್ವಾದ ಮಾಡುವ ದೃಷ್ಟಿಯಿಂದ ಈ ಒಂದು ಸಂಘಟ ನಡೀತು ಅಂತ. ನಾಗಕನ್ನಿಕೆ ಬಾಯನ್ನು ತೆಗಿತಾ ಇದ್ದಾಳೆ, ಮುಖ್ಯ ಪ್ರಾಣದೇವರು ಬಾಯೊಳಗೆ ಹೋಗಿ ಅದೇ ಕ್ಷಣದಲ್ಲಿ ವಾಪಸ್ ಬರ್ತಾ ಇದ್ದಾರೆ. ಈ ಮೂಲಕ ಹಾಸ್ಯಂ ಪ್ರವಿಶ್ಯ, ಹಾಸ್ಯಂ ಅಂದ್ರೆ ಆ ಬಾಯಿಯನ್ನು ಪ್ರವೇಶ ಮಾಡಿ ಸಪದಿ ಪ್ರವಿನಿಶ್ಚಿತೋಸ್ಮಾತ್ ದೇವಾನಂದ. ನೋಡಿ, ಎಲ್ಲಾ ದೇವತೆಗಳು ಸಂತೋಷ ಪಟ್ಟರು ಅಂತ. ಯಾಕಂದ್ರೆ ಒಂದು ವೇಳೆ ಏನಾದ್ರೂ ಸಡನ್ ಆಗಿ ಆ ಕಡೆ ಅಂದ್ರೆ ಅವಳನ್ನು ದಾಟಿಕೊಂಡು ಹೋಗಿಬಿಟ್ಟಿದ್ರೆ ದೇವತೆಗಳ ಮಾತು ಸುಳ್ಳು ಅಂತ ಆಗ್ತಾ ಇತ್ತು. ಅವಳು ದೇವತೆಗಳೆಲ್ಲ ಕೊಟ್ಟಿದ್ದಾರೆ, ನೀನೇನು ಅಪೇಕ್ಷೆ ಪಡ್ತೀಯೋ ಅದೆಲ್ಲ ನಿನಗೆ ಸಿಗಬೇಕು ಅಂತ, ನಿನ್ನ ಬಾಯೊಳಗೆ ಬಂದು ಬೀಳುತ್ತೆ ಅಂತ ವರ ಕೊಟ್ಟಿದ್ದಾರೆ. ಅನ್ಫಾರ್ಚುನೇಟ್ಗೆ ಮುಖ್ಯ ಪ್ರಾಣದೇವರು ಬಂದ್ಬಿಟ್ಟಿದ್ದಾರೆ.
ಮುಖ್ಯ ಪ್ರಾಣ ದೇವರು ವಾಸ್ತವಿಕವಾಗಿ ಮೀರಿ ಹೋಗುವುದಾಗಿತ್ತು. ಯಾಕಂದ್ರೆ ಕೊಟ್ಟವರೆಲ್ಲ ಚಿಕ್ಕ ದೇವತೆಗಳು ಅಂತ ಹೇಳಿ ಮುಖ್ಯ ಪ್ರಾಣ ದೇವರು ಆ ಮಾತನ್ನ ತಿರಸ್ಕಾರ ಮಾಡಿ ಹೋಗುವುದಾಗಿತ್ತು. ಆದರೆ ದೇವತೆಗಳು ಏನು ವರವನ್ನ ಕೊಟ್ಟಿದ್ರು ಅದನ್ನ ಸತ್ಯ ಮಾಡಿದರು. ಅದಕ್ಕೋಸ್ಕರ ಬಾಯೊಳಗೆ ಹೋಗಿ ಹೊರಗಡೆ ಬಂದ್ರು. ಆಗ ಪುಷ್ಪವೃಷ್ಟಿ ಆಯಿತು ಅಂತ ನಮಗೆ ಶ್ರೀಮದಾಚಾರ್ಯರು ಜೊತೆಗೆ ವಾಲ್ಮೀಕಿ ರಾಮಾಯಣದಲ್ಲೂ ಸಹ ಉಲ್ಲೇಖ ಇರತಕ್ಕಂಥದ್ದು. ಹಾಸ್ಯಂ ಪ್ರವಿಶ್ಯ ಸಪದಿ ಪ್ರವಿನಿಸ್ಮಿತೋಸ್ಮಾತ್ ದೇವಾನಂದಯುತ ಋತಮೇಶು ರಕ್ಷನ್. ಹಾಗಾಗಿ ಅವಳು ಸಹ, ಅವಳಿಗೂ ಗೊತ್ತಿತ್ತು ರಾಮದೇವರ ಕಾರ್ಯಕ್ಕೋಸ್ಕರ ಆಂಜನೇಯ ವಾಯುದೇವರು ಈ ದಾರಿಯಲ್ಲಿ ಬರ್ತಾ ಇದ್ದಾರೆ. ಆ ವಾಯುದೇವರ ಮಹಿಮೆ ಏನು ಅಂತ ಗೊತ್ತಾಗಬೇಕಲ್ವಾ ಎಲ್ಲರೂ. ಇನ್ನೂ ತುಂಬಾ ಜನ ಇದ್ದಾರೆ, ಅಂದ್ರೆ ಆ ಸಮುದ್ರದಲ್ಲಿರ್ತಕ್ಕಂಥವರಾಗಿರ್ಬೋದು, ಸುತ್ತಮುತ್ತಲಿರ್ತಕ್ಕಂಥವರಾಗಿರ್ಬೋದು, ಅವರಿಗೆ ಈ ವಾಯುವಿನ ಈ ಹನುಮಂತನ ನಿಜವಾದ ಸತ್ಯ ದರ್ಶನ ಆಗಬೇಕು. ಅಣುರಣೀಯಾನ್ ಮಹತೋ ಮಹೀಯಾನ್ ಅಂತ ನಾವು ಕೇಳಿದ್ದೇವೆ ಹೇಗರಾಮಸಾರದಲ್ಲಿ. ಭಗವಂತ ಅಣುವೊಳಗೆ ಅಣುವಾಗಿದ್ದಾನೆ, ಚಿಕ್ಕದೊಳಗೆ ಚಿಕ್ಕದಾಗಿದ್ದಾನೆ, ಮಹತ್ತಿನೊಳಗೆ ಮಹತ್ತಾಗಿದ್ದಾನೆ. ಅಂದ್ರೆ ದೊಡ್ಡದಲ್ಲಿ ದೊಡ್ಡದಾಗೂ ಇದ್ದಾನೆ, ಚಿಕ್ಕದಲ್ಲಿ ಚಿಕ್ಕದಾಗೂ ಇದ್ದಾನೆ. ಅದರರ್ಥ ಏಕ ಕ್ಷಣದಲ್ಲಿ ದೊಡ್ಡ ರೂಪವನ್ನು ತಾಳಬಲ್ಲ, ಅದೇ ಕ್ಷಣದಲ್ಲಿ ಚಿಕ್ಕ ರೂಪವನ್ನು ತಾಳಬಲ್ಲ. ಅದೇ ಶಕ್ತಿ ಮುಖ್ಯ ಪ್ರಾಣದೇವರಿಗೂ ಇತ್ತು ಅಂತ. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ. ಜೀವರಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥವ, ದೇವತೆಗಳಲ್ಲಿ ಶ್ರೇಷ್ಠ ಭಗವಂತ. ಸಮಗ್ರ ಜೀವರಲ್ಲಿ ಅಂತ ಬಂದಾಗ, ಅಂದ್ರೆ ಭಗವಂತನನ್ನ ಬಿಟ್ಟು ಉಳಿದವರನ್ನು ಅಂತ ಬಂದಾಗ ವಾಯುದೇವರು ಶ್ರೇಷ್ಠವಾದಂಥವರು. ಹಾಗಾಗಿ ಅವರು ತೋರಿಸಿಕೊಟ್ರು ಅಂತ. ದೊಡ್ಡ ಶರೀರವನ್ನು ನಾನು ತಾಳಬಲ್ಲೆ, ನೀವು ನನ್ನನ್ನ ದೊಡ್ಡ ಶರೀರ ಮಾತ್ರ ತಾಳ್ತೀಯಾ ಅಂತ ಅನ್ಕೊಂಡಿದ್ರೆ ಅದು ಕೂಡ ಸುಳ್ಳು. ಯಾಕಂದ್ರೆ ನಾವು ಮರುಕ್ಷಣದಲ್ಲೇ ಚಿಕ್ಕ ರೂಪವನ್ನು ತಾಳ್ತೀನಿ. ಒಂದು ನೊಣದಷ್ಟು, ಒಂದು ಇರುವೆಯಷ್ಟು ರೂಪವನ್ನು ಕೂಡ ತಾಳ್ಲಿಕ್ಕೆ ನಾನು ಸಮರ್ಥ. ಹಾಗಾಗಿ ಅದೇ ಕ್ಷಣದಲ್ಲಿ ಆ ಒಂದು ಚಿಕ್ಕ ರೂಪವನ್ನು ತಾಳಿಕೊಂಡು ಹೊರಗಡೆ ಬಂದ್ರು. ಈ ಮೂಲಕ ಜಗತ್ತಿಗೆ ತಾನು ಯಾರು ಅನ್ನೋದನ್ನ ತೋರಿಸಿಕೊಟ್ರು. ಜೊತೆಗೆ ದೇವತೆಗಳ ಮಾತನ್ನೂ ಕೂಡ ಸತ್ಯ ಅಂತ ನಿದರ್ಶನ ಮಾಡಿ ತೋರಿಸಿದ್ರು. ಹೀಗೆ ಮುಖ್ಯ ಪ್ರಾಣದೇವರು ಆ ನಾಗಕನ್ನಿಕೆಯ ಆಶೀರ್ವಾದವನ್ನ ಪಡೆದು ಸೀತೆಯನ್ನ ಹುಡುಕ್ಲಿಕ್ಕೆ ಮುಂದುವರಿತಾ ಇದ್ದಾರೆ. ಮುಂದೆಯೂ ಸಹ ಛಾಯಾ ಅಂತ ಇಲ್ಲ, ಮುಂದೆ ಇನ್ನು ಅನೇಕ ಜನ ಅಂದ್ರೆ ಈ ಒಂದು ಸತ್ಕಾರ್ಯದಲ್ಲಿ ವಿಘ್ನವನ್ನ ತರಲಿಕ್ಕೆ ಕೆಲವರೆಲ್ಲ ಇದ್ದಾರೆ. ಸಿಂಹಿಕೆ ಮೊದಲಾದವರೆಲ್ಲ ಇದ್ದಾರೆ. ಅವರೆಲ್ಲ ಯಾಕೆ ಬರ್ತಾರೆ, ಮುಂದೆ ಮುಖ್ಯ ಪ್ರಾಣದೇವರಿಗೆ ಇನ್ನು ಏನೆಲ್ಲ ವಿಘ್ನಗಳು ಬರ್ತದೆ, ಆ ವಿಚಾರಗಳನ್ನೆಲ್ಲ ನಾವು ಮುಂದೆ ಬರ್ತಕ್ಕಂಥ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ನಿಮಗೆ ಸಂಕ್ಷಿಪ್ತವಾಗಿ, ಯಾಕಂದ್ರೆ ಈ ಸುಂದರಕಾಂಡ ಪಾಠ ತುಂಬಾ ದೊಡ್ಡದಾಗಿರ್ತಕ್ಕಂಥದ್ದು, ಆದರೂ ಸಹ ನಾನು ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಸಂಕ್ಷಿಪ್ತವಾಗಿ ಎಷ್ಟು ವಿಚಾರವನ್ನ ನಿಮ್ಗೆ ಅರ್ಥ ಮಾಡಿಸ್ಬೋದು, ಸಂಕ್ಷಿಪ್ತವಾಗಿ ಅಷ್ಟಷ್ಟು ವಿಚಾರಗಳನ್ನ ಮಾತ್ರ ಹೇಳ್ತಾ ಇದ್ದೀನಿ. ಇನ್ನು ಹೇಳದೇ ಇರುವಂತ ಸುಮಾರು ವಿಚಾರಗಳಿದೆ. ಆಲ್ರೆಡಿ ನಮಗೆ 7:15 ಪಾಠದ ಅವಧಿ 7:15. ಹಾಗಾಗಿ ಕೆಲವು ವಿಚಾರಗಳನ್ನ ಮಾತ್ರ ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಹರೇ ಶ್ರೀನಿವಾಸ. ನಮಸ್ಕಾರ, ಧನ್ಯವಾದ.